ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಕಸರತ್ತು ನಡೀತಾ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ಮೂವರ ಮಧ್ಯೆ ಸಿಎಂ ಕುರ್ಚಿ ರೇಸ್ ಇದೆ. ಸೊ ದೇವರ ನಾಡಲ್ಲಿ ಯಾರಿಗೆ ಸಿಗುತ್ತೆ ಹಾಗಾದ್ರೆ ಅಧಿಕಾರದ ಗದ್ದುಗೆ? ಇದು ಯಕ್ಷ ಪ್ರಶ್ನೆ ಸದ್ಯಕ್ಕೆ. ತಮಿಳುನಾಡು ಆಯಿತು, ಈಗ ಕೇರಳಂನ ಸದ್ಯದ ಚಿತ್ರಣ. ಕೇರಳಂನಲ್ಲೂ ಕೂಡ ಈಗಾಗಲೇ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಪೈಪೋಟಿ ಎದುರಾಗಿರುವಂಥದ್ದು. ಯಾರಾಗಲಿದ್ದಾರೆ ಕೇರಳಂನ ಅಧಿಪತಿಗಳು? ಕಂಡು ಕೇಳರಿಯದಂತಹ ಗೆಲುವನ್ನ ಈ ಬಾರಿ ಕಾಂಗ್ರೆಸ್ ಸಾಧಿಸಿದೆ. ಕೇರಳದ ರಿಯಲ್ ಕಿಂಗ್ ಮೇಕರ್ ಕೈಯಲ್ಲಿದೆಯಾ ಈ ಬಾರಿ ಸಿಎಂ ಪಟ್ಟದ ಭವಿಷ್ಯ? ಮಲಬಾರ್ ನಾಯಕರ ಮರ್ಜಿಗೆ ಬಿದ್ದಿತ್ತ ಕೈ ನಾಯಕನ ಅದೃಷ್ಟ. ನೋಡಿ, ಕೇರಳದ ಮತದಾರ ಬದಲಾವಣೆಗೆ ಮತವನ್ನ ನೀಡಿದ್ದಾನೆ ನಿಜ, ಆದರೆ ಈ ವಿಜಯೋತ್ಸವದ ನಡುವೆನೇ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಇದೀಗ ಹೆಚ್ಚಾಗಿ ಓಡಾಡ್ತಾ ಇದೆ. ಈ ಕುತೂಹಲಕಾರಿ ನಾಟಕದ ಅಸಲಿ ಕೇಂದ್ರ ಬಿಂದು ದೆಹಲಿ ಅಲ್ಲ, ಬದಲಿಗೆ ಮಲಬಾರ್ ಭಾಗದ ರಿಯಲ್ ಕಿಂಗ್ ಮೇಕರ್ ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೈಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಇದು ಬಹಳ ಕುತೂಹಲವನ್ನು ಕೆಳಿಸ್ತಾ ಇದೆ. ಕೇರಳ ಚುನಾವಣಾ ಫಲಿತಾಂಶವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಯುಡಿಎಫ್ ಗೆಲುವಿನಲ್ಲಿ ಮಲಬಾರ್ ಪ್ರಾಂತ್ಯದ ಪಾತ್ರ ಅತಿ ದೊಡ್ಡದು. ಮುಸ್ಲಿಂ ಲೀಗ್ನ ಈ ಬಾರಿ ಬರೋಬ್ಬರಿ 22 ಸ್ಥಾನಗಳನ್ನು ಗೆಲ್ಲೋದರ ಮೂಲಕ ಮೈತ್ರಿಕೂಟದ ಅನಿವಾರ್ಯತೆಯ ಶಕ್ತಿ ಹೇಗಿದೆ ಅಂತ ತೋರಿಸಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ತನ್ನದೇ ಆದ 63 ಶಾಸಕರನ್ನ ಹೊಂದಿದ್ರು. ಬಹುಮತದ ಮ್ಯಾಜಿಕ್ ನಂಬರ್ 71 ದಾಟುವುದಕ್ಕೆ ಲೀಗ್ನ ಬೆಂಬಲ ಇಲ್ಲದೆ ಒಂದು ಹೆಜ್ಜೆಯೂ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿ ಕುರ್ಚಿಯ ಭವಿಷ್ಯ ಇದೀಗ ಮಲಬಾರ್ ನಾಯಕರ ಮರ್ಜಿಗೆ ಬಿದ್ದಿದೆ ಅಂದ್ರೂ ಕೂಡ ಸುಳ್ಳಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ಇದೀಗ ವೇಣುಗೋಪಾಲ್ ವರ್ಸಸ್ ಸತೀಶನ್, ಲೀಗ್ ಒಲವು ಯಾರತ್ತ? ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರುಗಳು ನೋಡಿ. ಈಗ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಹಾಗೆ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ವಿಡಿ ಸತೀಶನ್, ಕೆಸಿ ವೇಣುಗೋಪಾಲ್ ಹೈಕಮಾಂಡ್ನ ಅತ್ಯಂತ ನಿಕಟವರ್ತಿಯಾಗಿರುವಂತಹ ವೇಣುಗೋಪಾಲ್ ಅವರಿಗೆ ಶಾಸಕರ ಬೆಂಬಲ ಇದ್ರೂ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರಲಿಲ್ಲ. ಅವರು ಸಂಸದರಾಗಿ ಮುಂದುವರಿಬೇಕೋ ಅಥವಾ ಕೇರಳದ ಚುಕ್ಕಾಣಿ ಹಿಡಿಬೇಕೋ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಕಳೆದ 5 ವರ್ಷಗಳಿಂದಲೂ ಕೂಡ ತಿರುವನಂತಪುರಂಗೆ ಆಗಮಿಸಿಲ್ಲ ಎಐಸಿಸಿಯ ವೀಕ್ಷಕರು. ಸೊ ಹಾಗಾಗಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ವಿಷಯವನ್ನ ರವಾನೆ ಮಾಡ್ತಾರೆ.